ಸಚಿವ ಬಿ ನಾಗೇಂದ್ರ ವಿರುದ್ಧ ವಿಪಕ್ಷ ನಾಯಕರು ಭಾರೀ ಸಮರ ಸಾರಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆ ಹೋರಾಟ ಇವತ್ತು ಕೂಡ ಮುಂದುವರೆದಿದೆ. ವಿಧಾನಸೌಧ ಮುತ್ತಿಗೆಗೆ ಮುಂದಾಗಿದ್ದಾರೆ. ವಿಧಾನಸೌಧದ ಮೂರು ದಿಕ್ಕುಗಳಿಂದಲೂ ಮುತ್ತಿಗೆ ಹಾಕುವುದಕ್ಕೆ ರಣತಂತ್ರ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಭೆ, ಆ ಸಭೆಯಾದ ಮೇಲೆ ಮುತ್ತಿಗೆ. ಮೂರು ತಂಡಗಳಾಗಿ ಬಂದು ಮೂರು ದಿಕ್ಕುಗಳಿಂದ ಮುತ್ತಿಗೆ ಹಾಕುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಬಿಜೆಪಿ ನಾಯಕರು. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಪ್ರೀತಂ ಗೌಡ ನೇತೃತ್ವದಲ್ಲಿ ಮೂರು ತಂಡಗಳಾಗಿ ಮುತ್ತಿಗೆ ಹಾಕುವಂತಹ ನಿರ್ಧಾರ. ಪ್ರತ್ಯೇಕ ಸಮಯ, ಪ್ರತ್ಯೇಕ ಸ್ಥಳಗಳಲ್ಲಿ ಮುತ್ತಿಗೆ ಹಾಕುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇವತ್ತಿನ ಪ್ರತಿಭಟನೆಗೆ ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಂದ ತಲಾ 200 ಕಾರ್ಯಕರ್ತರನ್ನ ಕರೆತರೋದಕ್ಕೆ ಬಿಜೆಪಿಯಿಂದ ಪ್ಲಾನಿಂಗ್ ಆಗಿದೆ, ಸೂಚನೆಯನ್ನ ಕೊಡಲಾಗಿದೆ. ಸಚಿವ ಬಿ ನಾಗೇಂದ್ರ ಇರಲೇಬಾರದು ಸಂಪುಟದಲ್ಲಿ, ರಾಜೀನಾಮೆ ಕೊಡಲೇಬೇಕು ಅನ್ನುವಂಥದ್ದು ಭಾರಿ ಪ್ರಬಲವಾಗಿ ಈ ಬಗ್ಗೆ ಆಗ್ರಹಿಸ್ತಾ ಇರುವಂತಹ ವಿಪಕ್ಷ ಹೋರಾಟ ತೀವ್ರಗೊಳಿಸಿದೆ. ವಿಧಾನಸಭೆ ಮತ್ತು ಪರಿಷತ್ನಲ್ಲಿ ಮೈತ್ರಿ ಪಡೆಯ ಪ್ರತಿಭಟನೆ, ಅಂದ್ರೆ ಕೇವಲ ಬಿಜೆಪಿ ಅಷ್ಟೇ ಅಲ್ಲ, ಮೈತ್ರಿ ಪಡೆ ಕೂಡ ಸಾಥ್ ಕೊಡ್ತಾ ಇದೆ. ಜೆಡಿಎಸ್ ಕಲಾಪಕ್ಕೆ ಅವಕಾಶ ಕೊಡದಂತೆ ಇವತ್ತೂ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದು, ವಾಲ್ಮೀಕಿ ನಿಗಮ ಅವ್ಯವಹಾರದ ಬಗ್ಗೆ ಚರ್ಚೆಗೆ ಸರ್ಕಾರ ಸಿದ್ಧ. ಆದರೆ ಸಂಪುಟದಿಂದ ನಾಗೇಂದ್ರ ವಜಾ ಆದ ಮೇಲಷ್ಟೇ ಚರ್ಚೆ ಅನ್ನೋದು ವಿಪಕ್ಷಗಳ ಪಟ್ಟು. ನಾವು ಚರ್ಚೆಗೆ ಸಿದ್ಧ ಅಂತಿದೆ ಸರ್ಕಾರ, ಮೊದಲು ಅವರನ್ನ ಸಂಪುಟದಿಂದ ವಜಾ ಮಾಡಿ ಆಮೇಲೆ ಚರ್ಚೆ ಅಂತಿವೆ ವಿಪಕ್ಷಗಳು. ಹಾಗಾಗಿ ತಮ್ಮ ಹೋರಾಟವನ್ನು ತೀವ್ರಗೊಳಿಸಿವೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಹೋರಾಟ ಯಾವ ರೀತಿ ಇರುತ್ತೆ, ತೀವ್ರಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಆರ್ ಅಶೋಕ್ ಕೇಳಿ. ನಾವು ಇದನ್ನ ಇಲ್ಲಿಗೆ ಬಿಡಲ್ಲ, ವಿಧಾನಸೌಧ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. 9:00ವರೆಗೆ ಫ್ರೀಡಂ ಪಾರ್ಕ್ ಇಂದ ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಮ್ಮ ಬಿಜೆಪಿ ಕಾರ್ಯಕರ್ತರು ಮಾಡ್ತಾರೆ. ಅಲ್ಲ, ನಮ್ಗೆ ಆಶಾಭಾವನೆ ಇದೆ. ನನಗೆ ಕಾಂಗ್ರೆಸ್ ಒಳಗಡೆ ಒಂಥರ ಬೆಂಕಿ ಅಂಟ್ಕೊಂಡಿದೆ. ನನಗನ್ಸುತ್ತೆ ಸೋಮವಾರದಷ್ಟೊತ್ತಿಗೆ ನಾಗೇಂದ್ರನ್ ರಾಜೀನಾಮೆ ತೆಗೆದುಕೊಂಡು ಈ ಬರದ ಬಗ್ಗೆ ಚರ್ಚೆಗೆ ಮತ್ತು ನೈಸ್ ಬಗ್ಗೆ ಚರ್ಚೆಗೆ, ಬಿಡದಿ ಬಗ್ಗೆ ಚರ್ಚೆಗೆ ನಮ್ಗೆ ಅವಕಾಶ ಸಿಗ್ತೈತೆ ಅನ್ನೋ ಒಂದು ಆಶಾಭಾವನೆ ನನಗಿದೆ. 34ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅದು ಎಲ್ಲಾ ಕೇಸ್ಗಳು ಲೂಟಿದೆ. ಈ ವಿಪಕ್ಷಗಳ ಹೋರಾಟವನ್ನ ಟೀಕಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಜೊತೆಗೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಇದೊಂದು ಗುಂಡಾಗಿರಿ ಅಂತ ಕರೆದಿದ್ದಾರೆ. ಏನು ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಕೇಳಿ. ಆ ಕಾನೂನು ಚೌಕಟ್ಟಿನಲ್ಲಿ ಏನ್ ಬೇಕಾದ್ರೂ ಮಾಡಿ, ಇವತ್ತು ಮಾಡ್ತಾ ಇರೋದವರೆಲ್ಲ ಗುಂಡಾಗಿರಿ. ಜನರು ಅವ್ರಿಗೆ ಏನ್ ಬೇಕಾದ್ರೂ ಕೇಳೋದು ತಪ್ಪಿಲ್ಲ, ಧರಣಿ ಮಾಡೋದು ತಪ್ಪಿಲ್ಲ, ಹೋರಾಟ ಮಾಡೋದು ತಪ್ಪಿಲ್ಲ. ಆದ್ರೆ ನಾನೊಂದು ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ಚರ್ಚೆ ಮಾಡ್ರಪ್ಪ, ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ದೇ ಆರ್ ಓನ್ಲಿ ಆನ್ ಎ ದಲಿತ್ ಲೀಡರ್, ಆನ್ ಎ ST ಮಿನಿಸ್ಟರ್, tribal minister. Because 15, 16, 17 of the MLAs have been elected from the Congress party. So they are very much jealous on that. They could not get any ST community leaders elected from their party. So they are trying to do this. ಇಲ್ಲಿವರೆಗೂ ಯಾವ ಮಂತ್ರಿಗಳ ಮೇಲೆ ಕೇಸ್ ಇದೆ, ಎಷ್ಟು ಜನ ಮೇಲೆ ಕೇಸ್ ಇದೆ, ಕೇಂದ್ರ ಮಂತ್ರಿಗಳ ಮೇಲೆ ಎಷ್ಟು ಕೇಸ್ ಇದೆ, ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಇದೆ, ಅವೆಲ್ಲ ನೀವು ಕೂಡ ಮಾಧ್ಯಮದವರು ಈಚೆ ತಂದು ಬಿಡಬೇಕು. ಇನ್ನು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯ ಪ್ರತಿಭಟನೆ ಏನಿದೆ, ವಿಧಾನಸೌಧ ಮುತ್ತಿಗೆ ಹಾಕುವುದಕ್ಕೆ ಮುಂದಾಗ್ತಾ ಇರುವ ಹಿನ್ನೆಲೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ವಿಧಾನಸೌಧದ ಬಳಿ ಪೊಲೀಸರು ಅಲರ್ಟ್. ವಿಧಾನಸೌಧ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್. 2 SP, 5 ACP, 15 KSRP ತುಕಡಿ, 500ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ವಿಧಾನಸೌಧದ ಒಳಗೆ ಹೊರಗಡೆ ಪೊಲೀಸರ ಕಣ್ಗಾವಲು. 4 ದ್ವಾರಗಳಲ್ಲೂ ಕೂಡ ಹೆಚ್ಚುವರಿಯಾಗಿ ಭದ್ರತೆಯನ್ನು ನೀಡಲಾಗಿದೆ. 3 ದಿಕ್ಕುಗಳಿಂದ ಮುತ್ತಿಗೆ ಹಾಕೋದಕ್ಕೆ ಪ್ಲಾನಿಂಗ್ ನಡೆಸಿರುವಂಥದ್ದು ಬಿಜೆಪಿ ನಾಯಕರು. ಆ ಹಿನ್ನೆಲೆಯಲ್ಲಿ ಯಾವ ಕಡೆಯಿಂದಲೂ ಕೂಡ ವಿಧಾನಸೌಧವನ್ನು ಯಾರು ಪ್ರವೇಶಿಸದಂತೆ ಕಟ್ಟೆಚ್ಚರ ವಹಿಸುವಂತಾಗ್ತಾ ಇದ್ದು, ಮುತ್ತಿಗೆ ತಡೆಯುವುದಕ್ಕೆ ಅಂತೇಳಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮ, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯುವುದಕ್ಕಾಗಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ವಿಧಾನಸೌಧ ಸುತ್ತಮುತ್ತ ಈ ರೀತಿ ಬಿಗಿ ಬಂದೋಬಸ್ತ್. ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಬಿಜೆಪಿಯ ಆಕ್ರೋಶ, ಹೋರಾಟ ತೀವ್ರಗೊಳ್ತಾ ಇದೆ. ಮಿತ್ರಪಡೆ ಜಂಟಿಯಾಗಿ ಹೋರಾಟವನ್ನು ಜೋರಾಗಿರೋದ್ರಿಂದ, ಅದರಲ್ಲೂ ಕೂಡ ಬಿಜೆಪಿ ಈಗ 3 ದಿಕ್ಕುಗಳಿಂದ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತ ಮುಂದಾಗಿರೋದ್ರಿಂದಾಗಿ
ಹೋರಾಟವನ್ನ ಸ್ವರೂಪ ಹೇಗಿರುತ್ತೆ, ಯಾವೆಲ್ಲ ರೀತಿಯ ಸಿದ್ಧತೆಗಳಾಗಿದೆ, ಜೊತೆಗೆ ಮುನ್ನೆಚ್ಚರಿಕೆನ ಯಾವ ರೀತಿ ವಹಿಸ್ತಾ ಇದ್ದಾರೆ ಪೊಲೀಸ್ ಪಡೆಯವರು ಅಂತ? ಪ್ರತಿಮಾ, ಈಗ ಬಿಜೆಪಿ ತನ್ನ ಹೋರಾಟವನ್ನ ಒಂದು ವಾರ ಸದನದಲ್ಲಿ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಮಾಡಿದ ಬಳಿಕ ಈಗ ಇಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ರೀತಿಯಲ್ಲೂ ಕೂಡ ಈ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಇದಕ್ಕಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ, ನಾವಿಲ್ಲಿ ಈಗ ಸದ್ಯಕ್ಕೆ ನೋಡ್ತಾ ಇರುವಂತದ್ದು ಈ ಒಂದು ಓಪನ್ ಸ್ಟೇಜ್ ಅನ್ನ ಇಲ್ಲಿ ತಯಾರು ಮಾಡಿರುವಂತಹ ಒಂದು ಸಂದರ್ಭವನ್ನ ನೋಡಿದ್ದೇವೆ. ಈ ವ್ಯಾನ್ ಒಂದು ಲಾರಿಯನ್ನು ನಿಲ್ಲಿಸಿ ಅಲ್ಲಿ ಬ್ಯಾನರ್ಗಳನ್ನ ಅಳವಡಿಸಿ ಇಲ್ಲಿ ಭಾಷಣವನ್ನ ಮಾಡುವಂತಹ ಸ್ಥಿತಿಯಲ್ಲಿ ಬಿಜೆಪಿ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಅಂದ್ರೆ 3 ತಂಡಗಳಲ್ಲಿ ಸದ್ಯಕ್ಕೆ ಬಿಜೆಪಿ ಇಲ್ಲಿ ಪ್ರತಿಭಟನೆಗೆ ಮುತ್ತಿಗೆ ಹಾಕುವಂತ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಈಗಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಒಂದು ತಂಡ ಫ್ರೀಡಂ ಪಾರ್ಕ್ ನಲ್ಲಿ ಇಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರೆ, ನಂತರ ಉಳಿದಂತಹ 2 ಅಥವಾ 3 ತಂಡಗಳು ಇದೇ ಪ್ರತಿಭಟನೆ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಿರುವಂತಹ ಸಂದರ್ಭದಲ್ಲಿ ವಿಧಾನಸೌಧದ ಗೇಟ್ ನ ಬಳಿ ತೆರಳಿ ಅಲ್ಲಿ ಮುತ್ತಿಗೆ ಹಾಕುವಂತ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಒಂದು ವೇಳೆ ಯಾಕಂದ್ರೆ ಎಲ್ಲಾ ತಂಡಗಳು ಇಲ್ಲೇ ಬಂದು ಪ್ರತಿಭಟನೆಯನ್ನ ಮಾಡಿದ್ರೆ ಅವರಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ತೆರಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ನಾವಿಲ್ಲಿ ನೋಡ್ತಾ ಇದ್ದೇವೆ ದೃಶ್ಯದಲ್ಲಿ, ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಪ್ರತಿಭಟನಾಕಾರರು ಮುತ್ತಿಗೆ ಹಾಕೋಕೆ ತೆರಳುವಂತಹ ಸಂದರ್ಭದಲ್ಲಿ ಇಲ್ಲಿ ಶಾಶ್ವತವಾದ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ. ಎಲ್ಲೂ ಕೂಡ ಅವರಿಗೆ ಈ ಬ್ಯಾರಿಕೇಡ್ಗಳನ್ನ ದಾಟಿ ನಂತರ ಎಲ್ಲೂ ಕೂಡ ಮುಂದುವರಿಯೋದಕ್ಕೆ ಅವಕಾಶ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಪೊಲೀಸ್ ಭದ್ರತೆ ಇರುತ್ತೆ ಮತ್ತು ಶಾಶ್ವತವಾದ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿರುವಂತದ್ದು. ಇನ್ನು ಈ ರಸ್ತೆಯಲ್ಲಿ ಮುಂದೆ ತೆರಳುವಂತಹ ಸಂದರ್ಭದಲ್ಲಿ ಈ ರಸ್ತೆಯನ್ನ ಲಾಕ್ ಮಾಡುವಂತ ರೀತಿಯಲ್ಲೂ ಕೂಡ ಬ್ಯಾರಿಕೇಡ್ ಅನ್ನ ಮಾಡಿರುವ ವ್ಯವಸ್ಥೆ ಕೂಡ ಇದೆ. ಹೀಗಾಗಿ ಅವರಿಗೆ ಎಲ್ಲೂ ಕೂಡ ಹೊರಗಡೆ ತೆರಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದನ್ನು ಅರಿತಿರುವಂತಹ ಬಿಜೆಪಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದೇನೆಂದ್ರೆ, ಒಂದು ತಂಡ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರೆ ಅದೇ ಸಂದರ್ಭದಲ್ಲಿ ಉಳಿದಂತ 2 ಅಥವಾ 3 ತಂಡಗಳು ವಿಧಾನಸೌಧದ ಬಳಿ ತೆರಳಿ ಅಲ್ಲಿ ಕಾರ್ಯಕರ್ತರ ಜೊತೆ ಮುತ್ತಿಗೆ ಹಾಕುವಂತ ರೀತಿಯಲ್ಲಿ ಸದ್ಯಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಎಷ್ಟರ ಮಟ್ಟಿಗೆ ಇದು ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿದೆ. ಯಾಕಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸುವಂತಹ ತಂಡಕ್ಕೆ ಇಲ್ಲಿಂದ ವಿಧಾನಸೌಧ ಬಳಿ ತೆರಳೋದಕ್ಕೆ ಅವಕಾಶ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಇನ್ನು ವಿಧಾನಸೌಧ ಗೇಟ್ ನ ಹೊರಭಾಗದಲ್ಲಿ ಮತ್ತು ಗೇಟ್ ನ ಒಳಭಾಗದಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಯಾಕಂದ್ರೆ ಅಧಿವೇಶನ ನಡೆದಿರುವಂತಹ ಸಂದರ್ಭದಲ್ಲಿ ಬೇರೆ ಯಾವುದೇ ರೀತಿ ಅನಾಹುತ ನಡೀಬಾರದು ಅನ್ನುವಂಥದ್ದು ಒಂದು ಉದ್ದೇಶವಾದ್ರೆ, ಪ್ರತಿಭಟನೆಯ ನೆಪದಲ್ಲಿ ಉಳಿದಂತೆ ಕಾರ್ಯಕರ್ತರು ಯಾರು ಕೂಡ ವಿಧಾನಸೌಧ ಒಳಗಡೆ ಹೆಚ್ಚುವರಿಯಾಗಿ ತೆರಳೋದಕ್ಕೆ ಅವಕಾಶವನ್ನ ಪೊಲೀಸ್ ಇಲಾಖೆ ಕಲ್ಪಿಸ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಅಧಿವೇಶನದ ಹಿನ್ನೆಲೆಯಲ್ಲೇ ವಿಧಾನಸೌಧ ಸುತ್ತಮುತ್ತ 144 ಸೆಕ್ಷನ್ ಅನ್ನು ಕೂಡ ಜಾರಿಗೊಳಿಸಿರುವಂತಹ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಅಲ್ಲಿ ಸೇರೋದಕ್ಕೆ ಅವಕಾಶವಿಲ್ಲ. ಹೀಗಾಗಿ ಆ ಎಲ್ಲ ಕಾರಣಗಳ ಕಾರಣದಿಂದಾಗಿ ಬಿಜೆಪಿಯ ಪ್ರತಿಭಟನೆ ಅಥವಾ ಮುತ್ತಿಗೆ ಉದ್ದೇಶ ಏನಿದೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಎಲ್ಲರೂ ಒಟ್ಟಾಗಿ ಒಂದೇ ತಂಡವಾಗಿ ಹೋದ್ರೆ ಪೊಲೀಸರ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ 2-3 ತಂಡಗಳಲ್ಲಿ ವಿಧಾನಸೌಧಕ್ಕೆ ತೆರಳಿ ಮುತ್ತಿಗೆ ಹಾಕುವಂತ ಒಂದು ಯೋಜನೆಯನ್ನ ಬಿಜೆಪಿ ಸದ್ಯಕ್ಕೆ ಸಿದ್ಧಪಡಿಸಿರುವಂತದ್ದು. 9:30ರಿಂದ 10 ಗಂಟೆ ನಂತರ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ. ಅದೇ ಸಂದರ್ಭಕ್ಕೆ ವಿಧಾನಸೌಧ 2 ಅಥವಾ 3 ಗೇಟ್ಗಳಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆ ಶಾಸಕರು ಮತ್ತು ಉಳಿದಂತಹ ಬಿಜೆಪಿ ಮುಖಂಡರು ಮುತ್ತಿಗೆ ಹಾಕುವಂತಹ ಸಿದ್ಧತೆಯನ್ನು ಸದ್ಯಕ್ಕೆ ಮಾಡ್ಕೊಂಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್.